ಆದದ್ದು ಯಾವುದೂ ಇಲ್ಲ. ಇದನ್ನು ದುಡ್ಡಿಗಾಗಿ ಪ್ರಚಾರಕ್ಕಾಗಿ ಬರೆದದ್ದು ಅಲ್ಲ. ನನ್ನ ಇಷ್ಟ ದೇವರಾದಂಥ ಶ್ರೀ ದಾನೇಶ್ವರರ ಸಾಕ್ಷಿಯಾಗಿ, ತಾಯಿ ಮಹಾಲಕ್ಷ್ಮಿಯ ಸಾಕ್ಷಿಯಾಗಿ, ಬಂಡೇಗಣಿ ಬಸವಣ್ಣನ ಸಾಕ್ಷಿಯಾಗಿ, ಮುಕ್ಕೋಟಿ ದೇವಾದಿಗಳ ಅಷ್ಟ ದಿಕ್ಪಾಲಕರ ಸಾಕ್ಷಿಯಾಗಿ ಇಲ್ಲಿ ಬರೆದಿರುವಂತಹದ್ದು ಸತ್ಯವಾದದ್ದು. ಇದು ನಡೆದಂಥ ಸತ್ಯ ಕಥೆ. ನನ್ನ ಪರಮಾತ್ಮ ಶ್ರೀ ದಾನೇಶ್ವರರು ನನ್ನ ಮುಂದೆ ಒಂದು ದಿನ ನನ್ನ ಅಂತ್ಯಕಾಲದಲ್ಲಿ ನನಗೆ ಒಂದು ತಂಗಳ ತುಕಡಿ ಕೂಡ ಸಿಗುವುದಿಲ್ಲ, ನನ್ನ ಅಂತ್ಯವನ್ನು ನೀನು ನೋಡುತ್ತೀಯ ಎಂದು ಹೇಳಿದರು. ಆಗ ನಾನು ಹೆಂಡಿರು ಮಕ್ಕಳು ಕೋಟ್ಯಾಂತರ ಭಕ್ತರಿರುವಾಗ ನಿನಗೆ ಅಂತ್ಯ ಪರಿಸ್ಥಿತಿ ಹೇಗೆ ಬರುತ್ತದೆ ಎಂದೆ. ಮುಂದೆ ನೋಡುವಿಯಂತೆ ಅಂದಿದ್ದರು. ಅಂದ ಪ್ರಕಾರ ಭಗವಂತ ಹುಷಾರಿಲ್ಲದೆ ಮಲಗಿದಾಗ ಇವರನ್ನು ವ್ಯವಸ್ಥೆ ಮಾಡುವ ಒಬ್ಬರು ಈತನು ದೇವರಾಗಿದ್ದರೆ ತನಗೆ ತಾನೇ ಆರಾಮ ಮಾಡಿಕೊಂಡು ಹೊರಗೆ ಬರಲಿ, ಇವನನ್ನು ಜೀವಂತವನಾನು ಹೊಸಲು ದಾಟಿ ಹೊರಗೆ ಬಿಡುವುದಿಲ್ಲ ಎಂದರು. ಇನ್ನೊಬ್ಬರು ಇವನು ಮಾಡಿದ ಪಾಪ ಒಂದೋ ಎರಡೋ ಇವನಿಗೆ ಈಗ ಶುರುವಾಗಿದೆ, ಇನ್ನು ಏನೇನಾಗುವುದೋ ನೋಡುತ್ತಾ ಹೋಗು ಎಂದರು. ಅವತಾರಿಕ ಹೇಳಿದ ಮಾತು ಹೇಗೆ ಸುಳ್ಳಾದೀತು? ಕಡೆ ಕಾಲಕ್ಕ ತುತ್ತು ಅನ್ನಕ್ಕ ಗತಿ ಇಲ್ಲದಂತಾಗಿ ಭಗವಂತ ಪಟ್ಟ ಕಷ್ಟವೇ ಇದರಲ್ಲಿ ಇರುವುದು. ಇದು ಸತ್ಯವಾದದ್ದು. ವಿಷಮತೆ
ಹೃದಯ ತುಂಬಿ ಇಟ್ಟವರು ಹಾವಿನ ರೂಪವಿ ಮಠ ಸುತ್ತುವರು ಎಂದ ಮಠ ಸುತ್ತುವರು ಎಂದ ದೇವನಂದೀಶ ದೇವನಂದೀಶ ಕವಿದಿತ್ತು ಕಾಮೋಡ ಅಡಿದಿತ್ತು ಬರಸಿಡಿಯು ಕವಿದಿತ್ತು ಕಾಮೋಡ ಅಡಿದಿತ್ತು ಬರಸಿಡಿಯು ಭಗವಂತನ ಬಾಳಿನಲ್ಲಿ ಸತ್ಯವಂತರ ಬಾಳಿನಲ್ಲಿ ಕವಿದಿತ್ತು ಕಾಮೋಡ ಅಡಿದಿತ್ತು ಬರಸಿಡಿಯು ದೇವಿಯು ಸಜ್ಜಲಿರು ಎಂದಳು ತಂದೆ ಬಸವನು ಸೈನಿಕನಾಗಿದ್ದನು ಶ್ರೀ ವೆಂಕಟೇಶ್ವರ ಛಲವು ಗಳಿಸಿದನು ದಿನವೇ ಧರ್ಮ ಕಾರ್ಯ ನಡೆಸುತ್ತಲಿರಲು ಅಪಶಕನದಂತೆ ಲಘುಮಿಯ ಮುಂದೆ ಕಣ್ಣು ಕಂಡಿತು ಮುಂದೆ ಕಣ್ಣು ಕಂಡಿತು ಕವಿದಿತ್ತು ಕಾಮೋಡ ಅಡಿದಿತ್ತು ಬರಸಿಡಿಯು ಕವಿದಿತ್ತು ಕಾಮೋಡ ಅಡಿದಿತ್ತು ಬರಸಿಡಿಯು ಭಗವಂತನ ಬಾಳಿನಲ್ಲಿ ಸತ್ಯವಂತರ ಬಾಳಿನಲ್ಲಿ ಕವಿದಿತ್ತು ಕಾಮೋಡ ಅಡಿದಿತ್ತು ಬರಸಿಡಿಯು ಮನದಿ ಸಂಶಯ ಮೂಡಿ ಹೆಚ್ಚಾಗಿ ಹೋಯಿತು ಯಾರಿಗೂ ತಿಳಿಯದಂತಿರಬೇಕಾಯಿತು ಮನದ ಸಂಕಟ ಕೇಳುವವರು ಯಾರು ಹಿತವೈರಿಗಳಿಂದ ಮಾನಸಿಕ ಹೆಚ್ಚಾಯಿತು ಭಕ್ತರ ಕೆಲಸ ಬಿಡುವಿಲ್ಲದೆ ನಡೆಯಿತು ಭಕ್ತರ ಕೆಲಸವು ನಿಲ್ಲದೆ ಸಾಗಿತು ಕವಿದಿತ್ತು ಕಾಮೋಡ ಅಡಿದಿತ್ತು ಬರಸಿಡಿಯು ಕವಿದಿತ್ತು ಕಾಮೋಡ ಅಡಿದಿತ್ತು ಬರಸಿಡಿಯು ಭಗವಂತನ ಬಾಳಿನಲ್ಲಿ ಸತ್ಯವಂತರ ಬಾಳಿನಲ್ಲಿ ಕವಿದಿತ್ತು ಕಾಮೋಡ ಅಡಿದಿತ್ತು ಬರಸಿಡಿಯು ದೇವಿ ಬೆನ್ನಟ್ಟಿದಳು ಹೋಗೋಣ ಎಂದು ಕೃಷ್ಣ ಹೋಗೋಣ ಬಸನ ಹೋಗೋಣ ಕಾಳಿಕಾ ದೇವಿ ಬೆನ್ನಟ್ಟಿದಳು ಹೋಗೋಣ ಎಂದು ಕೃಷ್ಣ ಹೋಗೋಣ ಬಸನ ಹೋಗೋಣ ಮನದಲ್ಲಿ ದೇವಿ ಹೋಗೋಣ ಎನ್ನುವರು ಅಂತರಂಗದ ನೋವು ಯಾರಿಗೂ ತಿಳಿಯಲಿಲ್ಲ ಯಾರಿಗೂ